ಬಾಯಿ ಬಂದಾಗ ಮಾತಾಡೋದು. ಸರ್ವಿಸ್ ಅಂತ ಹೇಳ್ತಾರೆ, ಮಾತಾಡ್ತಾರೆ. ನಾನು ಯಾರು ವಿರುದ್ಧ ಸಾಲ. ನನ್ನ ಸ್ಟೂಡೆಂಟ್ಸ್ ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ. ಇಷ್ಟು ತನಕ ನಾವು ಜಾತಿ ಕೇಳುವುದಿಲ್ಲ. ಒಬ್ಬ ಹುಡುಗಿ ಜಾತಿ ಕೇಳುವುದಿಲ್ಲ. ನಮ್ಗೆ ಯಾಕೆ? ಕಲ್ಲಿಗೆ ಬರ್ತೇವೆ, ಕಲಿಸ್ತೇವೆ, ಬಿಡ್ತೇವೆ. ಈ ಮಕ್ಕಳ ಹತ್ರ, ಸಣ್ಣ ಸಣ್ಣ ಮಕ್ಕಳ ಹತ್ರ ಅದು ಸಹ ನೀವು ರಾಮನನ್ನ ಪೂಜೆ ಮಾಡಬೇಕು. ಬಾಬರಿ ಮಸ್ಜಿದ್ಗಿಂತ ಹಿಂದೆ ರಾಮನ ಯಾರು ತೆಗ್ದಾರು ಇವ್ರು ಹೇಳ್ತಾರ, ಅದನ್ನು ಹೇಳುದಿಲ್ಲ. ಗೋದ್ರದಲ್ಲಿ ಮುಸ್ಲಿಮರನ್ನ ಕೊಂದ್ರ ಅಂತ ಹೇಳ್ತಾರೆ, ಸತ್ತದ ಹಿಂದೂಗಳು. ಅದೆಲ್ಲ ಬೇರೆ ಬೇರೆ ವಿಷಯ, ಪೊಲಿಟಿಕಲ್ ವಿಷಯ ಆಗಿರ್ಬೋದು ಅಥವಾ ಸಾಮಾಜಿಕವಾಗಿ ಆಗಿರುವಂತಹ ಘಟನೆಗಳಿರ್ಬೋದು. ಅವರು ಅದನ್ನ ಅಲ್ಲಿ ಹೇಳ್ತಾರ ಅಂತ ಹೇಳಿದ್ರೆ ನಮ್ಗೇನು ಕೈ ಕೊಡಲಿಕ್ಕೆ ಆಗುದಿಲ್ಲ, ಸಾಧ್ಯನೇ ಇಲ್ಲ. ನೀವು ಇಮಿಡಿಯೇಟ್ ಆಗಿ ಏನೋ ಆಕ್ಷನ್, ಏನು ನಿಮ್ಮ ಕೈಯಲ್ಲಿ ಏನು ಇದೆ ಇಮಿಡಿಯೇಟ್ ಆಗಿ ಆಕ್ಷನ್ ತೆಗಿಲೇಬೇಕಿದೆ. ಇಮಿಡಿಯೇಟ್ ಆಕ್ಷನ್ ಎಲ್ಲ ಬರುತ್ತಲ್ಲ, ಅವರನ್ನು ವಜಾ ಮಾಡಬೇಕು. ಇದು ಎರಡು ಆಗ್ಲೇಬೇಕು. ಇದು ಕೋಮು ಸೌಹಾರ್ದತೆಗೆ ಡೈರೆಕ್ಟ್ ಆಗಿ ಇವರು ಮಾತಾಡ್ತಾ ಇದ್ದಾರೆ. ನಾವು ಕೇಳಿದ್ರೆ ಜಾತ್ಯತೀತ ವಿಷಯ ಹೇಳ್ತಾರೆ. ಕೋಮು ಸೌಹಾರ್ದತೆಗೆ ಕುಂದು ಬರೋದಾದ್ರೆ ಈ ಘಟನೆಗಳಿಂದ ನಾವ್ಯಾಕೆ ಕೂತ್ಕೊಳ್ಬೇಕು ಹೇಳಿ? ಹಿಂದೂ ಸಮಾಜ ಯಾಕೆ ಬಾಯಿ ಮುಟ್ಕೊಂಡು ಕೂತ್ಕೊಳ್ಬೇಕು? ಇಡೀ ಹಿಂದೂ ಸಮಾಜ ಕೆರಳಿದೆ ನೋಡಿ, ಸೋಷಿಯಲ್ ಮೀಡಿಯಾ 100% ಬಿಡುವ ಪ್ರಶ್ನೆನೇ ಇಲ್ಲ. ಅದಕ್ಕೋಸ್ಕರ ಇದನ್ನು ಬಿಡುವ ಪ್ರಶ್ನೆ ಇಲ್ಲ. 3 ದಿವಸ ಸಮಯ ಕೊಟ್ಟಿದ್ದಾರೆ. ನಾಳೆ ಸಂಜೆ ತನಕ ನಾವು ಸಮಯ ಕೊಡ್ತೀವಿ. ನಾಳೆ ಸಂಜೆ ಒಳಗಡೆ ಅವರ ಆಕ್ಷನ್ ತಗೊಳ್ಳದಿದ್ರೆ ನಾವು ಮುಂದಿನ ಪ್ರತಿಭಟನೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಎತ್ತವರು, ಎಲ್ಲ ಶಾಲೆಯ ಮಕ್ಕಳು, ಎಲ್ಲ ಪೋಷಕರನ್ನು ನೀವೇ ಯೋಚನೆ ಮಾಡಿ. ನಿಮ್ಮ ಮಗು ಶಾಲೆಗೆ ಹೋಗುದಿಲ್ಲ, ನಿಮ್ಮ ಮಕ್ಕಳ ಹತ್ರ ಹಾಗೆ ಹೇಳಿದ್ರೆ ನಾವು ಅಲ್ಲಿ ನಮ್ಮ ಮಕ್ಕಳನ್ನ ಹೋಗಿ ಅಲ್ಲಿ ಪೂಜೆ ಮಾಡೋದು ಹೇಳ್ತೇವೆ? ಇಲ್ಲ, ಕಲೀಲಿಕ್ಕೆ ಹೋಗ್ತಾರೆ ಮಕ್ಕಳು, ಬರ್ತಾರೆ ವಾಪಸ್ಸು. ಶಾಸಕರೇ, ರಾಮನ ಬಗ್ಗೆ ಮಾತಾಡ್ಲಿಕ್ಕೆ ಇವರು ಯಾರು? ರಾಮನ ಬಗ್ಗೆ ಮಾತಾಡ್ಲಿಕ್ಕೆ ಇವರು ಯಾರು ಅಂತ ಕೇಳುದು ನಾವು. ಇವರಿಗೆ ಯಾರು ಹಕ್ಕು ಕೊಟ್ಟಿದ್ದಾರೆ? ಇವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಕಳಿಸ್ಲಿ, ಒಳ್ಳೆ ಒಳ್ಳೆ ವಿಚಾರ ಹೇಳಿ. ಅದನ್ನು ಬಿಟ್ಟು ರಾಮನ ಬಗ್ಗೆ ಮಾತಾಡ್ಲಿಕ್ಕೆ ಇವರು ಯಾರು? ನಾವು ಶಾಲೆಗೆ ಆ ಕ್ಯಾಲೆಂಡರ್ ನಿಬಂಧನೆ ಎಲ್ಲ ಹಾಕಿರ್ತಾರೆ, ಅದರಲ್ಲಿ ಬೊಟ್ಟು ಹಾಕಬಾರ್ದು, ಬಳೆ ಇಡಬಾರ್ದು ಎಲ್ಲ ನಿಬಂಧನೆ ಹಾಕಿದ್ರೆ ನಮ್ಮ ಮಕ್ಕಳನ್ನು ಸೇರಿಸುದು. ಇದು ಸ್ಪೆಷಲ್ ಆಗಿ ಸೇರಿಸಿದ ನಂತರ ಮಕ್ಕಳು ಅವರ ವಶಾದ ನಂತರ ಇವರು ತೆಗೆದ ಕಂಡೀಷನ್ ನಾವು ಬದ್ಧರಾಗಿರೋದು ಸರ್. ಅವ್ರ ಕ್ಯಾಲೆಂಡರ್ ತಂದು ತೋರಿಸಿ, ಅದು ನಿಬಂಧನೆ ಹಾಕಿದ್ದಾರೆ. ನಮ್ಮ ರಾಮನ ಬಗ್ಗೆ ಇಲಾಖೆಯಿಂದ ನೀವು ಗಮನ ಹರಿಸಬೇಕಾದ ವಿಷಯ ಅಂತ ಹೇಳಿದ್ರೆ, ಸಣ್ಣ ಮಕ್ಕಳಲ್ಲಿ ಎಲ್ಲೋ ಒಂದ್ ಕಡೆ ಅವರು ಬಿಲೀವ್ ಮಾಡುವಂತ ಧರ್ಮ, ಹಿಂದೂ ಧರ್ಮದ ಬಗ್ಗೆ ಒಂದು ಕೆಟ್ಟ ಭಾವನೆ ಬರುವಂತ ಪ್ರಯತ್ನ ಆಗ್ತಾ ಇದೆ. ಅದು ಮುಂದೆ ಮತಾಂತರಕ್ಕೆ ಸಹ ಪ್ರಯತ್ನ ಮಾಡುವಂತ ಅವಕಾಶಗಳಿದೆ. 100ಕ್ಕೆ 100 ಮತಾಂತರ. ನೀವು ಹಿಂದೂಗಳ ವಿರುದ್ಧ ಅಲ್ಲಿ ಇರುವಂತ ಮುಸಲ್ಮಾನ ಮತ್ತು ಕ್ರಿಶ್ಚಿಯನ್ ಮಕ್ಕಳು ಇರ್ತಾರೆ, ಪಾಪ ಅವರು ಸಹ ಇನ್ನೋಸೆನ್ಸೆ. ಅವ್ರ ಮನಸ್ಸಲ್ಲಿ ಹಾಕಿ ಬಿಡ್ತಾರೆ, ಈ ಮಕ್ಕಳ ಹಿಂದೂಗಳು ಯಾರು ಸರಿ ಇಲ್ಲ ಅಂತ ಅವ್ರ ಮಕ್ಕಳ ಮನೆಯಲ್ಲಿ ಹಾಕ್ತಾರೆ. ಹಿಂದೂ ಮಕ್ಕಳ ಮೈಂಡ್ ಅಲ್ಲಿ ನಮ್ದಲ್ಲಿ ಏನೋ ತಪ್ಪಿದೆ ಅನ್ನುವಂತ ಭಾವನೆ ಮೂಡಿಸ್ತಾರೆ. ನಂತರ ಅವರನ್ನು 2 ಸತಿ ಅಲ್ಲಿಗೆ ಇಲ್ಲಿಗೆ ಹೋಗಿ ಮತಾಂತರ ಮಾಡ್ಲಿಕ್ಕೆ ಪ್ರಯತ್ನಗಳಾಗ್ತದೆ. ಇದನ್ನ ತೊಡ್ಕೊಳ್ಳೋ ಪ್ರಶ್ನೆ ಇಲ್ಲ. ನೀವು ಅಧಿಕಾರಿಯಾಗಿ ನಿಮ್ಮಿಂದ ಏನೆಲ್ಲ ಹೇಳಿದ್ದಾರೆ, ನಾವು ಈಗ ಇಮಿಡಿಯೇಟ್ ಕ್ರಮ ಕೈಗೊಳ್ಳಲೇಬೇಕು. ನಾನು ಕೃಷ್ಣಾಪುರದಲ್ಲಿ ಹೇಳ್ತೇನೆ, ರಾಖಿ ಕಟ್ಟಿದ ಮಗುವನ್ನ ಕೈಯಿಂದ ಕತ್ತರಿಸಿ ಹೊರಗೆ ಬಿಡಿಸಿದ್ದಾರೆ, ಕತ್ತರಿಸಿ ತೆಗೆದು ಬಿಸಾಡಿದ್ದಾರೆ. ಅದನ್ನ ನಾವು ಆಗ ಸಹ ಕಂಪ್ಲೇಂಟ್ ಮಾಡಿದ್ದೇವೆ. ದೊಡ್ಡದಾಗಿ ವಿಷಯ ಆದಾಗ ಎಲ್ಲರೂ ಬಂದ್ರು, ಮತ್ತೆ ಶಾಲೆಯವರು ಬಂದ್ರು, ಇಲ್ಲೆಲ್ಲ ಪೇರೆಂಟ್ಸ್ ಹತ್ರ ಮಾತಾಡಿದ್ರು, ಪೊಲೀಸ್ ಕಂಪ್ಲೇಂಟ್ ಆಯ್ತು, ಸರಿ ಆಯ್ತದ. ಇದು ಕ್ರಮ ಆಗ್ತಾ ಇದ್ರೆ ನಾವು ಎಷ್ಟು ತನಕ ಕಾತ್ಕೊಳ್ಳೋದು? ಇದು ಎಷ್ಟು ವರ್ಷಗಳಿಂದ ಆಗ್ತುಂಟು. ಇಂಥ ತಾಯಂದ್ರೆ ಅದು ಬೆಳಕಿಗೆ ಬಂದಿದೆ. ಎಷ್ಟು ವರ್ಷಗಳಿಂದ ಆಗ್ತುಂಟು. ಈಗ ತಾಯಿ ಬಂದ್ರು, ಮಾತಾಡಿದ್ರು. ಎಷ್ಟೋ ಜನ ಬೇರೆಯವರು ಮಾತಾಡದೆ ಹೆದರ್ಕೊಂಡು ನಮ್ಮ ಮಕ್ಕಳ ಫ್ಯೂಚರ್ ಏನು ಬರತ್ತಲ್ಲ. ಈಗ ಇವರು ಧೈರ್ಯ ಮಾಡಿ ಬಂದು ದೂರು ಕೊಟ್ಟಿದ್ದಾರೆ. ಇನ್ನು ಆ ಶಾಲೆಯಲ್ಲಿ ಇರುವ ಮಕ್ಕಳಿಗೆ ಪುನಃ ಅವರು ತೊಂದರೆ ಕೊಡಬಾರ್ದು. ತೊಂದರೆ ಕೊಡ್ಲಿಕ್ಕೆ ಕೂಡ ಸಾಧ್ಯವಿದೆ. ಆಮೇಲೆ ಒಂದು ಮತ್ತೆ ಎರಡನೇದು, ಎಲ್ಲಾ ಶಾಲೆಗಳಿಗೆ ನೀವು ಸುತ್ತೋಲೆ ಹೊರಡಿಸಬೇಕು. ಈ ರೀತಿಯ ಧರ್ಮ ವಿರೋಧಿ ಪಾಠ ಕಲಿಸಬಾರ್ದು. ಯಾರು ಸಹ ಮಾಡಬಾರ್ದು. ಸ್ಕೂಲ್ ನಾವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಹೇಳ್ತಿಲ್ಲ. ಯಾವುದೇ ಟೀಚರು ಅವನ ಕರ್ತವ್ಯ ಮಾಡುವಾಗ ಧರ್ಮ ರಾಜ್ಯಕ್ಕೆ ಎರಡನ್ನು ತರದೆ ಕರ್ತವ್ಯ ಮಾಡುವಂತ ನೀವು ಸುತ್ತೋಲೆಯನ್ನು ಕಳಿಸಿ. ಇದರಲ್ಲಿ ದೊಡ್ಡದಾಗಿ ಇನ್ನೊಬ್ರು ಯಾರು ಸ್ಟೀವನ್ ಅಂತ ನನ್ನ ಮಗಳಿಗೆ ಕನ್ನಡ ಟೀಚ್ ಮಾಡ್ತಾ ಇದ್ದಾರೆ. ಸೊ ಹಾಗೆ ಅವ್ರು ಟೌನ್ ಮಾಡ್ತಾನೆ ಸರ್. ಇದೆಲ್ಲ ಅವರಿಗೆ ಅಲ್ಲ. ನಾನು ಸಹ ಟೀಚ್ ಮಾಡ್ತಾ ಇದ್ದೇನೆ ಸರ್. ನಾನು ಕೂಡ ಹೋಲಿ ಏಂಜಲ್ಸ್ ತೊಕ್ಕೊಟ್ಟಲ್ಲಿ ಟೀಚ್ ಮಾಡ್ತಾ ಇದ್ದೇನೆ. ನಾನು ಸಹ ಕ್ಯಾಥಲಿಕ್ ಇನ್ಸ್ಟಿಟ್ಯೂಟಲ್ಲೇ ಟೀಚ್ ಮಾಡ್ತಾ ಇದ್ದೇನೆ. 15 ವರ್ಷದಲ್ಲಿ ನಾನು ಟೀಚ್ ಮಾಡ್ತಾ ಇದ್ದೇನೆ ಸರ್. ಬಟ್ ನನ್ನ ಜೊತೆ ಇದ್ದ ಯಾವ ಕೊಲಿಗಳು ನಾನು ಇಷ್ಟರವರೆಗೆ ನೋಡಿಲ್ಲ. ಇದು ನನಗೆ ಗೊತ್ತಿರುವಾಗೆ ನಾನು ಫಸ್ಟ್ ಟೈಮ್ ನನ್ನ ಮಗಳಿಗೆ ಆದ ಅನುಭವ. ನಾವೆಂತ ಹೇಳುದು, ನಮ್ಮ ಕ್ಲಾಸಲ್ಲಿ ಅಷ್ಟು ಮಕ್ಕಳಿದ್ದಾರೆ ಸರ್. ನಾವು ಹೇಳುದಿಲ್ಲ, ಮತ್ತೆ ಇವ್ರು ಯಾಕೆ ಹೇಳ್ಬೇಕು ಸರ್? ಹಿಂದೂಗಳು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ, ಏನಾದರೂ ಧರ್ಮ ಬೋಧನೆ ಮಾಡ್ತಾರಾ? ಮತ್ತೆ ನಾನು ನನ್ನ ಶಾಲೆ ಅಂತ ಹೋಗಿ ನಾನು ಆ ಕ್ಯಾಥಲಿಕ್ ಸ್ಕೂಲಲ್ಲಿ ನಾನು ನನ್ನ ಮಕ್ಕಳಿಗೆ ಅಷ್ಟು ಟೀಚ್ ಮಾಡ್ತೀನಿ. ನಾನು ಹೇಳಿಕೊಡೋದು. ಈಗ ಫೈನಲ್ ಔಟ್ಕಮ್ ನಮ್ಗೆ ಬೇಕಾಗ್ತದೆ. ಈಗ ಔಟ್ಕಮ್ ಹೇಳಿ ಅಂತ ನಮ್ಗೆ ಏನು ಅವರ ಬಾಯಿಗೆ ಬರಲಿ. ಹಿಂದೂ ಜಾಗರಣ ವೇದಿಕೆಗಳಿರ್ಬೋದು, ಬಜರಂಗದವರು ಮತ್ತೆ ಕೆಲವು ಪಾಲಕರು ಏನು ನಾವೀಗ ಅಥವಾ ಒಪ್ಪಂದದಿಂದ ಒಂದು ಮನವಿಯನ್ನು ಕೊಟ್ಟಿದ್ದೀವಿ.
ನನಗೂ ಕೂಡ ಸಾಮಾಜಿಕ ಜಾಲತಾಣ ಇದನ್ನು ಕೇಳ್ಪಟ್ಟೆ ಈ ಥರ ಆಗಿದೆ ಅಂತ. ಇವತ್ತು ನಮ್ಮ ಬಿಯವರು ನಮ್ಮ ಆಫೀಸಿಗೆ ಸಿಬ್ಬಂದಿಗಳು ಒಂದು 4 ದಿನ ನಾನು ಶಾಲೆಗಳಿಗೆ ಕಳಿಸ್ಕೊಡ್ತೀನಿ, ಏನಾಯ್ತು ಅಂತ ನನಗೆ ರಿಪೋರ್ಟ್ ಕೊಡಿ ಅಂತ. ಅವರು ವಿಚಾರಣೆ ಮಾಡಿ ವರದಿಯನ್ನು ಕೊಡ್ತಾರೆ. ಆ ವರದಿಯನ್ನು ನಾನು ಪರಿಶೀಲನೆ ಮಾಡಿಕೊಂಡು ಕಾನೂನುಬದ್ಧವಾಗಿ ತಾವು ಹೇಳ್ದಂಗೆ ಅದು ಎಷ್ಟು ಮಟ್ಟಿನ ಎಕ್ಸಾಮ್ಸ್ ಇದೆ ಏನು ಅಂತ ಪರಿಶೀಲನೆ ಮಾಡಿ ಅದೇನು ಆದಷ್ಟು ಬೇಗ ಕಾನೂನು ಏನು ಕ್ರಮ ತಗೋಬೇಕು ಅದ್ರ ಬಗ್ಗೆ ನಾನು ಖಂಡಿತ ಮುಂದುವರಿತೇನೆ ಸರ್. ಸೊ ತಮಗೆ ಏನು ಮನವಿ ಇದೆ ನಾನು ಕೊಡಿ, ನಾನು ಮನವಿಯನ್ನು ಪರಿಶೀಲನೆ ಮಾಡ್ತೇನೆ, ಅವರು ವರದಿಯಲ್ಲಿ ಪರಿಶೀಲನೆ ಮಾಡ್ತೇನೆ, ತಗೋಬರ್ತಾರೆ. ಈಗ ಅವ್ರ ಟೀಮೇ ಹೋಗಿದ್ದಾರೆ. ಅವ್ರು ಬಂದ ನಂತರ ಏನಿದೆ ಅಂತ ನಾನು ಆದಷ್ಟು ಶೀಘ್ರ ಆಡಳಿತ ಟೀಚರ್ಸ್ ಅವರು ಹೇಳಿದ್ರೆ ಖಂಡಿತವಾಗ್ಲೂ ಅವರು ಹೇಳಲ್ಲ. ನಿಮ್ಮ ಮಕ್ಕಳನ್ನು ಎದುರುಗಳನ್ನು ವಿಚಾರಣೆ ಮಾಡಿ, ನೀವು ವಿಚಾರಣೆ ಮಾಡಿ ಸಂಬಂಧಪಟ್ಟವರನ್ನ ಆ ಕ್ಲಾಸ್ನ ಯಾರೆಲ್ಲ ಮಕ್ಕಳಿದ್ದಾರೆ ನಿಮ್ಮ ಪೇರೆಂಟ್ಸ್ ಅವರು ಕರ್ಕೊಂಡು ಬರ್ತಾರೆ, ಮಾಧ್ಯಮದವರು ಬರಲಿ, ಎಲ್ಲ ಬರಲಿ. ಅದು ಎಲ್ಲಿ ನೀವು ನ್ಯೂಟ್ರಲ್ ಪ್ಲೇಸ್ ಅಲ್ಲಿ ಮಾಡಿ, ನ್ಯೂಟ್ರಲ್ ಪ್ಲೇಸ್ ಅಲ್ಲಿ ಮಾಡಿ. ಅಲ್ಲಿ ಮಾಡುವಾಗ ಅಲ್ಲಿ ಟೀಚರ್ಸ್ ಇರ್ತಾರೆ, ಬೇರೆಯವರು ಇರ್ತಾರೆ, ಮಕ್ಕಳು ಸುಳ್ಳು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ನಿಮ್ಮ ಸುಳ್ಳು ಹೇಳ್ಬೋದು. DDP ಅವರ ಆಫೀಸ ಇವರ ಆಫೀಸ್ ಎಲ್ಲರನ್ನ ಮಕ್ಕಳನ್ನ ನಾವು ಅಲ್ಲೇ ಕರ್ಕೊಂಡ್ ಬರ್ತೇವೆ. ನೀವು ಡೈರೆಕ್ಟ್ ಆಗಿ ಮಾಡಿ. ಶಾಲೆಯಲ್ಲಿ ಮಾಡಿದ್ರೆ ಅವರ ಪ್ಲೇಸ್ ಅಲ್ಲಿ ನಾವು ಇನ್ವೆಸ್ಟಿಗೇಷನ್ ಅಂತ ಮಾಡೋದು. ಅವ್ರ ಇನ್ವೆಸ್ಟಿಗೇಷನ್ ಮಕ್ಕಳನ್ನ ಪೇರೆಂಟ್ಸ್ ಅನ್ನ ನೀವು ಕ್ವಶನ್ ಮಾಡ್ಬೇಕಾದ್ರೆ ಯು ಕಾಲ್ ದಮ್ ಟು ಯುವರ್ ಆಫೀಸ್. ನ್ಯೂಟ್ರಲ್ ಪ್ಲೇಸ್ ಅಲ್ಲಿ ಬರಲಿ ಸರ್. ನೀವು ಈಗ ಮೊದಲು ಇವರ ಮೇಲೆ ಆಕ್ಷನ್ ತಗೊಳ್ಳಿ ಸರ್, ಆಮೇಲೆ ಏನು ಮಕ್ಕಳನ್ನು ಕರೆದು ಮಾತಾಡೋದು ಏನಿದೆ ಅದು ಮಾಡಿ. ಆಕ್ಷನ್ ತಗೊಳ್ಬೇಕು, ಅವರು ಕ್ರಮ ತಗೊಳ್ಬೇಕು. ಅವರು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.